ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಭಾರ್ಗವಿ ಜಿ.ಪಿ. ಪಾಟೀಲ್ ಅವರ ಹಳೆ ಬಂಗ್ಲೆಗೆ ಬರ್ತಾರೆ. ಅಪ್ಪನ ಡೈರಿಯನ್ನು ಹುಡುಕ್ತಾರೆ, ಬಟ್ ಯಾವುದೂ ಕೂಡ ಸಿಗೋದಿಲ್ಲ. ಅಲ್ಲಿ ಚೂರು ಚೂರಾಗಿ ಬಿದ್ದಿರೋ ಪೇಪರ್ ಸಿಗತ್ತೆ. ಅದರಲ್ಲೇ ಮಹತ್ವದ ಸುಳಿವು ಭಾರ್ಗವಿಗೆ ಸಿಗತ್ತೆ. ಜಗನ್ನ ಅರ್ದು ಚೂರು ಚೂರು ಮಾಡಿ ಬಿಸಾಡಿರ್ತಾರೆ. ಅಲ್ಲಿ ಒಂದಷ್ಟು ಪೀಸ್ಗಳು ಅಲ್ಲೇ ಬಿದ್ದಿರತ್ತೆ. ಅದನ್ನು ಭಾರ್ಗವಿ ಎತ್ಕೋತಾಳೆ. ನಂತರ ಜಗನ್ ಮತ್ತು ಸಾಕ್ಷಿ ಅಲ್ಲಿಗೆ ಬರ್ತಿದ್ದಾಗೇ ಭಾರ್ಗವಿಯನ್ನು ನೋಡಿ ಶಾಕ್ ಆಗ್ತಾರೆ. ಮನೆಗೆ ಯಾಕೆ ಬಂದಿದ್ರ ಅಂತ ಕೇಳೋ ಯೋಗ್ಯತೆ ನಿಮಗಿಲ್ಲ. ಯಾಕಂದರೆ ಮೋಸದಿಂದ ನಮ್ಮನ್ನು ಹೊರಗಡೆ ಕಳಿಸಿದ್ರೆ ನಾವು ಸುಮ್ಮನೆ ಇರೋದಕ್ಕೆ ಕಾರಣ ಈ ಮನೆ ಕ್ಲೀನಾಗಿ ನೀವು ನೋಡ್ಕೊಳ್ಳೋಕೆ ಇರಲಿ ಅಂತ ವಾಚ್ಮ್ಯಾನ್ ಥರ ಬಿಟ್ಟಿದ್ದೀವಿ ನಿಮ್ಮನ್ನ. ಖಂಡಿತ ನಮ್ಮ ಮಾವನ್ನ ಜೈಲಿಂದ ಪರ್ಮನೆಂಟಾಗಿ ಬಿಡಿಸಿದ ಮೇಲೆ ನಿಮ್ಮ ಕತೆಗೆ ಎಂಟ್ರಿ ಕೊಡೋದು ಅಂತ ಭಾರ್ಗವಿ ಹೇಳ್ತಾಳೆ. ಜೊತೆಗೆ ನನ್ನ ತಂದೆ ಡೈರಿಯನ್ನು ಹರಿದಾಕೋಕ್ಕೆ ಎಷ್ಟು ಧೈರ್ಯ ಬಂತು ನಿಮಗೆ. ಆದರೆ ದೇವ್ರಿದ್ದಾನೆ, ಅಪ್ಪ ನನಗೆ ದಾರಿ ತೋರಿಸಿದ್ದಾರೆ. ಈ ಒಂದು ಸುಳಿವನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ನನ್ನ ಕಣ್ಣಿಂದ ಮರೆಮಾಚೋಕ್ಕೆ ಆಗಲಿಲ್ಲ ಅಂತ ಪೇಪರ್ಸ್ನ ತೋರಿಸಿ ಅದನ್ನು ತಗೊಂಡು ಅಲ್ಲಿಂದ ಹೊರಟು ಮನೆಗೆ ಬರ್ತಾಳೆ. ಅಷ್ಟರಲ್ಲಿ ಆಲ್ರೆಡಿ ಗಾಯತ್ರಿ ದೇವಿ ಒಂದು ರೆಡ್ ಬುಕ್ಕಿಗೆ ಸಂಬಂಧಪಟ್ಟಾಗೆ ಫೋರ್ಜರಿ ಸೈನನ್ನು ಮಾಡೋದ್ರ ಮುಖಾಂತರವಾಗಿ ಶಕ್ತಿ ಮತ್ತು ಗಾಯತ್ರಿ ದೇವಿ ಇಲ್ಲಿ ಜೆ.ಪಿ. ಪಾಟೀಲ್ನ ಲಾಕ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಜೊತೆಗೆ ಜೆ.ಪಿಯ ಒಂದು ಎಬ್ಬಿಟ್ಟು ಸೈನನ್ನು ಇಲ್ಲಿ ಶಕ್ತಿ ಪ್ರಸಾದೆ ಮಾಡ್ತಿದ್ದಾರೆ. ಬಿಕಾಸ್ ಅದರ ಒಂದು ರ್ಯಾಪರ್ನ ಮುಖಾಂತರ ಆ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಆ ರ್ಯಾಪರ್ನಲ್ಲಿ ಜೆ.ಪಿ. ಪಾಟೀಲ್ನ ತಂಬನ ಒಂದು ಸೈನ್ ಇದೆ ಅಂತಲೇ ಹೇಳ್ಬೋದು. ಜೊತೆಗೆ ಇತ್ತ ಕಡೆ ಬೃಂದಾಗೂ ಕೂಡ ಗಾಯತ್ರಿ ದೇವಿನೇ ತನ್ನ ತಂದೆ ಸಾಯಿಸಿದ್ದು ಅಂತ ಗೊತ್ತಾಗಿದೆ. ಯಾಕಂದರೆ ಭಾರ್ಗವಿ ಕಾಳಿಯಾಗಿ ಹೋಗಬೇಕಾದ್ರೆ ಅರ್ಜುನ್ ಅಡ್ಡಿ ಬರ್ತಿರ್ತಾರೆ. ಯಾಕೆ ಎಲ್ಲಿ ಹೋಗ್ತಿದ್ರ, ಮತ್ತೆ ಯಾಕೆ ಕಾಳಿ ಆದರು, ಇದರಿಂದಾಗಿ ನಮ್ಮ ನಡುವೆ ಗೋಡೆನೇ ಉದ್ಭವ ಆಗಿತ್ತು, ಯಾಕೆ ಹೋಗ್ತಿದ್ರ ಮತ್ತೆ ಅಂತ ಅರ್ಜುನ್ ಪ್ರಶ್ನೆ ಮಾಡಿದಾಗ ಭಾರ್ಗವಿ ನನ್ನ ತಂದೆ ಸಾಯಿಸಿದ್ದು ಗಾಯತ್ರಿ ದೇವಿ, ಜೊತೆಗೆ ನಾನು ಇವಾಗ ಹೋಗ್ತಾ ಇರೋದು ಕೂಡ ಮಾವನ ಕೇಸಿಗೆ ಸಂಬಂಧಪಟ್ಟಾಗೆ ರೆಡ್ ಬುಕ್ಕನ್ನು ತೆಗೆದುಕೊಂಡು ಬರುವುದಕ್ಕೆ, ಅದು ಗೋಡೂನಲ್ಲಿದೆ ಅಂದಾಗ ನಾನು ನಿಮ್ಮ ಜೊತೆ ಆಗ್ತೀನಿ, ನಾನು ಹೋಗ್ತೀನಿ ಅಂತ ಹೇಳಿದ್ದೆ. ರೆಡ್ ಬುಕ್ಕನ್ನು ತರುವುದಕ್ಕೆ ಅರ್ಜುನ್ ಹೋಗಿದ್ದಾರೆ. ಈ ವಿಷಯವನ್ನು ಬೃಂದ ಗಾಯತ್ರಿ ದೇವಿಗೆ ತಿಳಿಸಿದ್ದಾರೆ. ಆ ಗೋಡೂನಲ್ಲಿ ಅರ್ಜುನ್ ಅಟ್ಯಾಕ್ ಆಗಿದೆ. ಗಾಯತ್ರಿ ದೇವಿ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದು ಭಾರ್ಗವಿ ಮತ್ತು ಜೆ.ಪಿಯನ್ನು ಹೆದರಿಸ್ತಿದ್ದಾರೆ. ನಿನ್ನ ಮಗನನ್ನು ಮುಗಿಸ್ತೀವಿ ಅಂತ. ಆಗ ಜೆ.ಪಿ ಕಾಲಿಟ್ಕೊಂಡು ಕೇಳ್ಕೊತಾರೆ. ಆಗ ಗಾಯತ್ರಿ ದೇವಿ ಹೇಳೋದು, ನಿನ್ನ ಮಗ ಉಳಿಬೇಕು ಅಂದರೆ ನಾಳೆ ಭಾರ್ಗವಿ ಬಂದು ಕೋರ್ಟಲ್ಲಿ ನನ್ನ ಕಾಲಿಟ್ಕೋಬೇಕು, ನೀನು ಗಂಗಾ ಅಂತ ಒಪ್ಕೋಬೇಕು ಅಂತ. ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಷಯ.